ಹಲೋ ನಮಸ್ಕಾರ ಸ್ನೇಹಿತರು. ಅಬ್ಬಬ್ಬ ಏನಾಗ್ತದೆ ಇಲ್ಲಿ ರಾಮಾಚಾರಿ ಚಾರು ಇಬ್ರು ಕೂಡ ರೆಬಲ್ ಆಗಿದ್ದಾರೆ. ಬಿಕಾಸ್ ಸತ್ಯ ಈ ಕಡೆ ಚಾರುಗೆ ಗೊತ್ತಾಗಿದೆ, ಇನ್ನೇನೇ ಇದ್ರು ಚಾರಿಗೆ ಗೊತ್ತಾಗೋದಷ್ಟೇ ಬಾಕಿ. ಗೊತ್ತಾದ್ರೆ ಕತೆ ಏನಾಗ್ಬೋದು, ಏನಾಗ್ತದೆ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರುಗೆ ಎಲ್ಲ ವಿಷಯನ ಕಿಟ್ಟಿ ಹೇಳ್ಬಿಡ್ತಾನೆ. ಹಾಗಾಗಿ ಇಲ್ಲಿ ವೈಶಾಖಗೆ ಸರಿಯಾಗಿ ಮಕರ್ ಮಾಡಿ ಕಪಾಳಕ್ಕೆ ಬಾರಿಸಿ ಬಂದು ನೋಡ್ಕೋತೀನಿ, ಅಲ್ಲಿ ನಿನಗೆ ಸಪೋರ್ಟ್ ಮಾಡಿ ಇದಕ್ಕೆಲ್ಲ ಕೂಡ ಸೂತ್ರಧಾರಿ ಆಗಿದ್ರಲ್ವ, ಅವರು ಗ್ರಹಚಾರನ ಬಿಡಿಸ್ಬರ್ತೀನಿ, ನಿಮ್ಮಿಬ್ರಿಗೂ ಕೂಡ ಜೈಲು ಗ್ಯಾರಂಟಿ, ಇನ್ನೇನೇ ಇದ್ರು ನೀವು ಜೈಲಲ್ಲೇ ಊಟ ಮಾಡಬೇಕು ಅಂತ ಹೇಳಿ ಇಲ್ಲಿ ಚಾರಿ ಜೊತೆ ತನ್ನ ಮನೆ ಕಡೆ ಹೋಗ್ತದಾಳೆ. ಅತ್ತ ಕಡೆ ಈ ಕಡೆ ಜೈಶಂಕರ್ ಅವರಂತೂ ತನ್ನ ಮಗಳು ಮನೆಗೆ ಬರ್ತದಾಳೆ. ಪ್ರೀತಿಯಿಂದ ಗಿಫ್ಟ್ ಕೊಡಬೇಕು ಕಾರ್ನ ಅಂತ ಅನ್ಕೊಂಡಿದ್ದೆ, ತಮಗೆ ಯಾವ ಮಾಡೆಲ್ ಬೇಕು ಅದು ಸಿಗ್ತಾ ಇಲ್ಲ ಅಂದ್ರೂ ಕೂಡ ಹೇಗಾದ್ರೂ ಮಾಡಿ ತರಿಸ್ಕೊಡಿ ಅಂತ ಹೇಳಿ ದುಂಬಾಲ್ ಬಿತ್ತಿದ್ದಾರೆ. ಅದ್ರ ನಡುವೆ ಮಾನ್ಯತಾ ಬಂದು ಯಾಕೆ ಏನು ಅಂತ ಕೇಳಿದ್ರೆ, ಇಷ್ಟೊಂದು ಕಾರಿದೆ ನಮ್ಗೆ ಯಾಕೆ ಮತ್ತೊಂದು ಕಾರು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಆ ಮಾಡೆಲ್ನ ನಾನು ನನ್ನ ಮಗಳಿಗೆ ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಅಂತ ಜೈಶಂಕರಿ ಹೇಳಿದ ತಕ್ಷಣ ಏನು ಮಾತಾಡ್ತಿದ್ಯಾ ಜೈ, ರಾಮಾಚಾರಿ ಆ ಗಿಫ್ಟ್ಸ್ನ ತಗೋತಾನೆ ಅಂತ ಅನ್ಕೊಂಡಿದ್ಯಾ ಅಂದಾಗ ನನಗೂ ತುಂಬ ಚೆನ್ನಾಗಿ ಗೊತ್ತು, ರಾಮಾಚಾರಿ ತುಂಬ ಸ್ವಾಭಿಮಾನಿ ಅಂತ. ಅವತ್ತು ಕಂಪ್ನಿ ಕೊಡೋಕೆ ಹೋದಾಗಲೇ ಬೇಡ ಅಂದ, ಇನ್ನು ಕಾರ್ನ ತಗೋತಾನ ಅವನು. ಆದರೆ ತವರ ಮನೆಯಿಂದ ನಾನು ನನ್ನ ಮಗಳಿಗೆ ಪ್ರೀತಿಯಿಂದ ಕಾರ್ ಕೊಡ್ತಿರೋದು, ಅದನ್ನು ಯಾವುದೇ ಕಾರಣಕ್ಕೂ ರಾಮಾಚಾರಿ ಬೇಡ ಅನ್ನೋಕ್ಕಾಗಲ್ಲ ಅಂತ ಜೈಶಂಕರ್ ಹೇಳ್ತಾರೆ. ಅದಕ್ಕೆ ಈ ಕಡೆ ಮಾನ್ಯತಾ ಆದರೂ ಕೂಡ ಅದನ್ನೆಲ್ಲ ಹ್ಯಾಂಡಲ್ ಮಾಡಬೇಕು, ಮೇಂಟೈನ್ ಮಾಡಬೇಕು, ಅದೆಲ್ಲ ರಾಮಾಚಾರಿಯಿಂದ ಸಾಧ್ಯವನ ಅಂದ ತಕ್ಷಣ ಏನು ಅನ್ಕೊಂಡಿದ್ದೆ, ನನ್ನ ರಾಮಾಚಾರಿ ನನ್ನ ಅಳಿಯ ಏನು ಅನ್ಎಜುಕೇಟೆಡ್ ಅಲ್ಲ, ಅವ್ನು ಎಜುಕೇಟೆಡ್, ತುಂಬ ಬುದ್ಧಿವಂತ, ಅವ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿ ಮೇಂಟೈನ್ ಮಾಡ್ತಾನೆ, ಆ ಸಾಮರ್ಥ್ಯ ಅವ್ನಿಗಿದೆ ಅಂತ ನನಗೆ ಗೊತ್ತದ, ಅವ್ನು ಮನಸ್ಸು ಮಾಡಿದರೆ ಏನು ಬೇಕಿದ್ರು ಮಾಡ್ತಾನೆ ಅಂತ ಜೈಶಂಕರ್ ಹೇಳ್ತಿದ್ದಾರೆ. ಅದರ ನಡುವೆ ಮಾನ್ಯತಾಗೆ ವೈಶಾಖ ಕಾಲ್ ಮಾಡ್ತಿದ್ರೆ, ಈ ವೈಶಾಖ ಯಾಕೆ ಕಾಲ್ ಮಾಡ್ತಿದ್ದಾಳೆ ನಿನಗೆ ಅಂತ ಕೇಳ್ತಿದ್ದಾರೆ ಜೈಶಂಕರ್ ಅವರು. ನನಗೇನು ಗೊತ್ತು ಜೈ ಅಂತ ಮಾನ್ಯತಾ ಹೇಳ್ತಿದ್ದಾಗೆ, ನೀನು ಮನುಷ್ಯರಿ ಹಾಗೆ ವೈಶಾಖ ಮದುವೆ ಮನೇಲಿ ಹೇಗೆ ಕಳಬೇಕುಗಳ ಥರ ಆಡ್ತಾ ಇದ್ರಿ ಅನ್ನೋದನ್ನ ನಾನು ಕೂಡ ಗಮನಿಸಿದ್ದೇನೆ, ನಿಮ್ಮ ಮೂವರು ಕೂಡ ಏನೋ ನಡೆಯುತ್ತೆ ನಿಮ್ಮ ಮೂವರ್ ನಡುವೆ ಅಂತ ಹೇಳ್ತಾರೆ. ನಂತರ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಈ ಕಡೆ ವೈಶಾಖ, ಏನದು ಪದೇ ಪದೇ ಕಾಲ್ ಮಾಡ್ತಾ ಇದ್ರು ರಿಸೀವ್ ಮಾಡ್ತಿಲ್ಲ ಅಂತ ಅನ್ಕೋತಿದ್ದಾಗೆ ಕಾಲ್ನ ರಿಸೀವ್ ಮಾಡು ಅಂತ ಹೇಳಿದ ತಕ್ಷಣ ಕಾಲ್ನ ರಿಸೀವ್ ಮಾಡೋಕೆ ಮಾನ್ಯತಾ ಮುಂದೆ ಅದರ ಸ್ಪೀಕರ್ ಆನ್ ಮಾಡು ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ಜೈ ನೀನು ಅಂದ ತಕ್ಷಣ ಫೋನನ್ನು ಕಿತ್ಕೊಂಡು ಅವರೇ ಸ್ಪೀಕರ್ ಆನ್ ಮಾಡ್ತಾರೆ. ಈ ಕಡೆ ವೈಶಾಖ ಮಾತಾಡೋದೇ ಇಲ್ಲ, ಫೋನ್ ಕಟ್ ಆಗುತ್ತೆ, ಹಬ್ಬ ಕಾಲ್ ಕಟ್ ಮಾಡೋದಲ್ಲ, ಇಲ್ಲ ಅಂದರೆ ನಾನು ಖಂಡಿತ ಬೀಳ್ತಿದ್ದೆ ಅಂತ ಮಾನ್ಯತಾ ಅನ್ಕೋತಾರೆ. ತದನಂತರ ಮತ್ತೆ ಕಾಲ್ ಬರ್ತದೆ. ಈ ಕಡೆ ಯಾಕೆ ಕಾಲ್ ಕಟ್ ಆಯಿತು ಅಂದಾಗ ನನಗೇನು ಗೊತ್ತು ಜೈ ಅಂತ ಕೇಳ್ತಾರೆ. ಪದೇ ಪದೇ ಕಾಲ್ ಬರ್ತದೆ ಅಂತ ಹೇಳಿದ್ರೆ ನೀನೇ ಹೋಗಿ ಕಾಲ್ ಮಾಡಿ ಕೇಳು ಏನು ಅಂತ ಹೇಳ್ತಿದ್ದಾಗೆ ಫೋನ್ ಇಸ್ಕೊಂಡು ಸಿಕ್ಕಿದ ಚಾನ್ಸ್ ಅಂತ ಆಚೆ ಹೋಗ್ತಾರೆ. ಏನು ವೈಶಾಖ ನೀನು ಪದೇ ಪದೇ ಕಾಲ್ ಕಟ್ ಮಾಡ್ತಿದ್ದೀನಿ ಅಂದರೆ ಗೊತ್ತಾಗಲ್ವಾ ನಿನಗೆ, ಏನು ಬ್ಯುಸಿ ಇದ್ದಾರೆ ಅಂತ, ನೀನೇನಾದರೂ ಮಾತಾಡಿದ್ರೆ ನಾನು ಖಂಡಿತ ಬೀಳ್ತಿದ್ದೆ. ಫೋನ್ನ ಜೈ ಇಟ್ಕೊಂಡಿದ್ದ, ಜೊತೆಗೆ ಸ್ಪೀಕರ್ ಆನ್ ಮಾಡಿದ ಗೊತ್ತಾ ಅಂತ ಹೇಳ್ತಾರೆ. ಇನ್ನೇನು ಮಾಡೋದು ಮೇಡಮ್, ನಿಮ್ಮ ಮಗಳು ಮನೆಗೆ ಬರ್ತಿದ್ದಾಳೆ, ವಿಷಯ ತಿಳಿಸ್ಬೇಕು ಅಂತ ಕಾಲ್ ಮಾಡಿದೆ ಅಷ್ಟೇ ಅಂತ ಹೇಳ್ತಿದ್ರೆ, ನನಗೂ ಗೊತ್ತಿದೆ ನನ್ನ ಮಗಳು ಮನೆಗೆ ಬರ್ತಿದ್ದಾಳೆ ಅಂತ ಮಾನ್ಯತೆ ಹೇಳಿದ್ದಕ್ಕೆ ನಿಮ್ಮ ಮಗಳು ಮನೆಗೆ ಬರ್ತಿದ್ದಾಳೆ ಅಂತ ಗೊತ್ತೋದ್ರೆ ಅವಳು ಯಾಕೆ ಬರ್ತಿದ್ದಾಳೆ ಅಂತ ಗೊತ್ತಿದ್ಯಾ, ನನಗಿಲ್ಲಿ ಸರಿಯಾಗಿ ಮಕ್ಕರ್ ಮಾಡಿ ಸರಿಯಾಗಿ ಬಾರಿಸಿದಾಳೆ, ಬಂದು ನೋಡ್ಕೋತೀನಿ ಅಂತ ಹೇಳಿ ನಿಮ್ಮ ಹತ್ರ ಬರ್ತಿದ್ದಾಳೆ. ಅವಳಿಗೆ ಎಲ್ಲ ವಿಷಯ ಕೂಡ ಗೊತ್ತಾಗಿದೆ, ಕಿಟ್ಟಿ ಎಲ್ಲ ವಿಷಯನೂ ಕೂಡ ಹೇಳಿ ಬಿಸಾಕಿದಾನೆ. ಹಾಗಾಗಿ ನಮ್ಮ ಅಮ್ಮನ್ನು ಒಂದ್ ಕೈ ನೋಡ್ಕೋತೀನಿ ಅಂತಾನೆ ಆ ಮನೆಗೆ ಬರ್ತಿರೋದು ಭದ್ರಕಾಳಿಯಾಗಿ. ನಿಮ್ಮ ಮನೆ ಉಪಚಾರನ ತಗೊಳಕ್ ಬರ್ತಿಲ್ಲ ಅವಳಿಗೆ ನಿಮ್ಮ ಬಂಡವಾಳ ನಾವು ಮಾಡಿದ್ದು ಎಲ್ಲ ಕೂಡ ಗೊತ್ತಾಗಿದೆ ಅಂತ ಹೇಳ್ತಿದ್ದಾಗೆ ಮಾನ್ಯತಾ ನಡುಗ್ ಹೋಗ್ಬಿಡ್ತಾರೆ. ಮೊದಲು ಮೇಡಮ್ ಹೇಗಾದರೂ ಅವಳು ಬರೋಕ್ಕೂ ಮುನ್ನ ಎಲ್ಲಾದರೂ ಎಸ್ಕೇಪ್ ಆಗಿಬಿಡಿ, ಇಲ್ಲ ಅಂದರೆ ನಿಮ್ಮ ಮಗಳು ಹೇಗೆ ಅಂತ ನಿಮಗೂ ಕೂಡ ಗೊತ್ತಲ್ವಾ ಅಂತ ಹೇಳ್ತಿದ್ದಾಗೆ ಈ ಕಡೆ ಮಾನ್ಯತಾಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ನಿಂತಲ್ಲೇ ಬೆವ್ತೋಗ್ತಾ ಇದ್ದಾರೆ. ಹತ್ತ ಕಡೆ ಚಾರು ಏನೂ ಮಾತಾಡದೆ ರಾಮಾಚಾರಿ ಹಿಂದೆ ಕುತ್ಕೊಂಡು ಯೋಚನೆ ಮಾಡ್ತಾನೆ ಬರ್ತಾ ಇದ್ರೆ, ಏನಿದು ಚಾರು ಮೇಡಮ್ ಯಾಕೆ ಏನೂ ಮಾತಾಡದೆ ಇದ್ದೀರಾ, ಯಾಕೆ ಏನಾಯಿತು ಅಂತ ಗಾಡಿ ನಿಲ್ಲಿಸಿ ಪ್ರಶ್ನೆ ಮಾಡ್ತಿದ್ದಾನೆ. ಈ ಕಡೆ ಅಮ್ಮನ ಮನೆಗೆ ಹೋಗ್ತಿದ್ರ ಖುಷಿಯಾಗಿರಬೇಕು, ಅದನ್ನ ಬಿಟ್ಟು ಯಾಕೆ ಈ ರೀತಿ ಇರಿ ಒಂದು ನಿಮಿಷ ಬಂದೆ ಅಂತ ಹೇಳಿ ಅಲ್ಲೇ ಎಳ್ನೀರು ಮಾಡ್ತಿರ್ತಾರೆ. ಹೋಗ್ಬಿಟ್ಟು ಎಳ್ನೀರು ತೊಗೊಂಡು 2 ಸ್ಟ್ರಾನಲ್ಲಿ ಕುಡಿತಾನೆ. ಏನು ಕುಡಿದ ಮೇಲೆ ಈ ಥರ ಇದ್ದೀರಲ್ಲ, ಇಷ್ಟು ದಿನ ರೊಮ್ಯಾಂಟಿಕ್ ಅಲ್ಲ ಅಂತಿದ್ರಿ, ಆಗ ಅಷ್ಟೇ ಇಲ್ಲ ಅಂದರೂ ಈಗಂತೂ ಸ್ವಲ್ಪ ರೊಮ್ಯಾಂಟಿಕ್ ಆಗಿದ್ದೀನಿ, ಆದರೂ ಕೂಡ ಹೀಗೆ ಇದ್ದೀರಲ್ಲ ಏನಾಗಿದೆ ನಿಮಗೆ ಅಂತ ರಾಮಾಚಾರಿ ಪ್ರಶ್ನೆ ಮಾಡ್ತಿದ್ದಾನೆ. ಜೊತೆಗೆ ನಿಮ್ಮ ಅಪ್ಪನ ಮನೆಗೆ ಹೋಗ್ತಿದ್ವಿ, ನಿಮ್ಮ ಅಮ್ಮಂಗಾಗ ಇಷ್ಟ ಇರಲಿಲ್ಲ, ಇವಾಗ ಒಪ್ಕೊಂಡಿದ್ದಾರಲ್ವ, ಅವರು ಕೂಡ ಆರಾಮಿದ್ದಾರೆ, ಈಗ ಇನ್ನೇನು ಪ್ರಾಬ್ಲಮ್ ಇಲ್ವಲ್ಲ, ನಾವು ಮನೆಗೆ ಹೋಗ್ತಿದ್ದೀವಿ, ಅವತ್ತು ನನಗೆ ಊಟ ಮಾಡೋಕ್ಕೂ ಬಿಡದೆ ಅವಮಾನ ಮಾಡಿದ್ರು ಅಂತ ಅದನ್ನೆಲ್ಲ ಮನ್ಸಿಗೆ ಇಟ್ಕೊಂಡಿಲ್ಲ ನಾನು. ಪ್ರತಿಯೊಂದು ತಾಯಿಗೂ ಕೂಡ ಅಷ್ಟು ಮಟ್ಟಿಗೆ ಸಾಕಿ ಬೆಳೆಸಿ ತನ್ನ ಮಗಳು ಇನ್ಯಾರನ್ನು ಈ ರೀತಿ ಇಷ್ಟ ಇಲ್ಲದೆ ಇರೋರನ್ನ ಮದುವೆ ಆಗ್ತಾರೆ ಅಂದರೆ ಯಾರಿಂದ ಪಾಪ ಸಹಿಸೋಕ್ಕಾಗುತ್ತೆ, ಅದರಲ್ಲಿ ಅವ್ರದ್ದು ಏನೂ ತಪ್ಪಿಲ್ಲ ಬಿಡಿ, ಈಗೆಲ್ಲ ಸರಿ ಹೋಗಿದೆ ಅಲ್ವಾ, ನಿಮ್ಮಮ್ಮ ಕೂಡ ಒಳ್ಳೆಯವರಾಗಿದ್ದಾರೆ ಅಲ್ವಾ ಅಂತಿದ್ದಾಗೆ ಈ ಕಡೆ ಪಾಪಿ ಒಳ್ಳೆಯವಳಾಗಿದ್ದಾಳೆ, ಎಷ್ಟೆಲ್ಲ ಮಾಡಿರೋದೆ ಆಕೆ ಅಂತ ಚಾರು ಮನಸ್ಸಲ್ಲೇ ಅಂದ್ಕೊಂಡು ನಿನಗೆ
ಇಷ್ಟೆಲ್ಲ ಮಾಡಿದ್ರು, ನೀನು ಸಾಯ್ಸೋಕೆ ಹೋಗಿದ್ರು, ಕಿಟ್ಟಿನ ಸಾಯ್ಸೋಕೆ ನೋಡಿದ್ರು, ಮಾವಂಗೆ ಅಂಥದ್ದೆಲ್ಲ ಆಯಿತು, ನಮ್ಮಿಬ್ರು ಮದುವೆ ನೋಡ್ಸೋಕೆ ನೋಡಿದ್ರು, ಇಷ್ಟೆಲ್ಲ ಮಾಡಿರೋರು ಯಾರು ಅಂತ ಗೊತ್ತಾದರೆ ಏನು ಮಾಡ್ತೀಯ ರಾಮಾಚಾರಿ? ಅವ್ರು ಯಾರು ಅನ್ನೋದನ್ನ ತಿಳ್ಕೊಬೇಕು ಅಂತ ನಿನ್ಗೆ ಅನ್ಸೋದಿಲ್ವಾ ಅಂತ ಕೇಳಿದ ತಕ್ಷಣ ಅವ್ರಿಗೆ ಬದುಕಿದ್ದಾಗಲೇ ನರಕ ದರ್ಶನ ತೋರಿಸ್ತೀನಿ ಅಂತ ರಾಮಾಚಾರಿ ಹೇಳ್ತಾನೆ. ನಂತರ ಸರಿ ಆಯಿತು ಬಾ ಅಂತ ಹೇಳಿ ನೀನು ಹೇಳಿದೆ ರಾಮಾಚಾರಿನ ಚಾರು ಕರ್ಕೊಂಡು ಮನೆಗೆ ಹೋಗ್ತಿದ್ರೆ ಈ ಕಡೆ ಚಾರು ರಾಮಾಚಾರಿ ಬರ್ತಿದ್ದಾಗೆ ಮಾನ್ಯತಾಗೆ ನಡಕ ಜಾಸ್ತಿ ಆಗ್ತಾ ಇದೆ. ತದನಂತರ ಚಿಲ್ಟು ಹೋಗಿದೆ ಅಕ್ಕ ಅಂತ ಹೇಳಿ ಪ್ರೀತಿಯಿಂದ ಅಪ್ಪಿಗೆ ಕೊಟ್ಟು ಈ ಕಡೆ ಬಾಗ್ಲ ಹತ್ರ ನಿಂತ್ಕೋತಾರೆ. ಈ ಕಡೆ ಒಳಗಡೆ ಬರಬೇಡಿ, ಆರತಿ ತೆಗೆದು ಒಳಗಡೆ ಕರ್ಕೋಬೇಕು ಅಂತ ಅಜ್ಜಿ ಹೇಳ್ತಾರೆ. ಜಯಶಂಕರ್ ಕೂಡ ಹೇಳ್ತಾರೆ. ನಂತರ ಮಾನ್ಯತಾ ಹೋಗಿ ಆರತಿ ತಗೊಂಡು ಬಂದು ಆರತಿ ತೆಗೆದು ಮಗಳನ್ನ ಒಳಗಡೆ ಕರ್ಕೊ ಅಂತ ಹೇಳ್ತಾರೆ. ನನಗೆ ಇಷ್ಟ ಆಗಿರೋರ್ನಾಗಿದ್ರೆ ನಾನೇ ಮನೆಗೆ ಆರತಿ ತೆಗೆದು ಕರ್ಕೋತಿದ್ದೆ, ಆದರೆ ನನಗಿಷ್ಟ ಆಗಿರೋನಲ್ಲ ಅವಳು ಮದುವೆ ಆಗಿರೋದು. ಜೊತೆಗೆ ಅವಳು ಇಲ್ಲಿಗೆ ಬಂದಿರೋದು ಮನೆ ಮಗಳಾಗಲ್ಲ, ನನಗೆ ಮಹಾಮಂಗಳಾರತಿ ಮಾಡಿ ಭೂತ ಬಿಡಿಸೋದಕ್ಕೆ ಬಂದಿದ್ದಾಳೆ ಅಂತ ಮಾನ್ಯತಾ ಅನ್ಕೋತಾರೆ. ಫೈನಲಿ ಇನ್ನೇನು ಮಾಡ್ತಿದ್ಯೋ ತೊಗೊಂಡು ಬಾ ಅಂತ ಜಯಶಂಕರಿ ಹೇಳ್ತಿದ್ದಾಗೆ ಮಂಗಳಾರತಿನ ತೊಗೊಂಡು ಬಂದು ಆರತಿ ತೆಗಿಯೋಕೆ ಮಾನ್ಯತಾ ಚಾರುಗೆ ಮುಂದಾದರೆ ಈ ಕಡೆ ಚಾರು ಏನಪ್ಪ ನಾನು ರಾಮಾಚಾರಿ ಜೊತೆ 100 ವರ್ಷ ಚೆನ್ನಾಗಿರ್ಬೇಕು ಅಂತ ನಿನ್ಗೆ ಅನ್ಸೋದಿಲ್ವಾ ಅಂತ ಕೇಳ್ತಿದ್ದಾಳೆ. ಯಾಕೆ ಮಗಳೇ ಆ ರೀತಿ ಮಾತಾಡ್ತಿದ್ಯಾ? ನೀನು ರಾಮಾಚಾರಿ ಜೊತೆ ಯಾವತ್ತು ಕೊನೆ ತನಕ ಚೆನ್ನಾಗಿರ್ಬೇಕು ಅಂದಾಗ ಮತ್ತೆ ಒಳ್ಳೆ ಮನಸ್ಸಿರೋರ್ ಕೈಲಿ ನನಗೆ ಆರತಿ ಮಾಡಿಸಪ್ಪ ಅಂತ ಹೇಳಿದ ತಕ್ಷಣ ಈ ಕಡೆ ಮಾನ್ಯತಾಗೆ ಒಂದು ರೀತಿ ಅವಮಾನ ಆಗುತ್ತೆ. ಅಜ್ಜಿ ನೀನೇ ನನಗೆ ಆರತಿ ಮಾಡ್ತೀಯ ಅಂದಾಗ ಅಯ್ಯೋ ನನ್ನ ಮಗಳಿಗೆ ಆರತಿ ಮಾಡೋದ್ರಲ್ಲೇನು, ಖಂಡಿತ ಆರತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಂತರ ಖಂಡಿತವಾಗ್ಲೂ ಅಜ್ಜಿ ನಿಮಗೆ ನಾನು ಕ್ಷಮೆ ಕೇಳ್ತಿದ್ದೀನಿ, ನೀವು ಎಷ್ಟೇ ಹೇಳಿದ್ರು ನಾನು ಯಾವತ್ತೂ ಕೂಡ ನಿಮ್ಮ ಮಾತನ್ನ ಕೇಳ್ತಾನೆ ಇರಲಿಲ್ಲ, ನಾನು ಮಾಡಿದ್ದೆ ಸರಿ ಅಂತಿದ್ದೆ, ನಿಮಗೆ ತುಂಬಾ ನೋವು ಮಾಡಿದ್ದೀನಿ ಅಂದಾಗ ಅಯ್ಯೋ ಮಗಳ ಈಗ ಬದಲಾವಣೆ ಅನ್ನೋದು ಮುಖ್ಯ, ತಪ್ಪು ಮಾಡೋದು ತಪ್ಪಲ್ಲ, ಆದರೆ ತಪ್ಪನ್ನು ತಿದ್ಕೊಂಡು ನಡೆಯುತ್ತರ ಇರತ್ತಲ್ವ ಅದು ಮುಖ್ಯವಾದ ಕೆಲಸ, ನೀನು ಕೆಲಸ ಮಾಡಿದ್ಯಾ ಮಗಳೇ, ಒಳ್ಳೇದಾಗಲಿ ನಿನಗೆ ಅಂತ ಹೇಳಿ ಆರತಿ ತೆಗಿತಾ ಇದ್ರೆ ಈ ಕಡೆ ಮಾನ್ಯತಾ ನಾನು ನೋಡಿದ್ದೆ, ಎಂಥ ಮಹಾನ್ ತಾಯಿ ನೀನು, ಮಗಳು ಬದುಕನ್ನೇ ಸರ್ವನಾಶ ಮಾಡೋದಕ್ಕೆ ಹೊರಟಿದ್ಯಲ್ಲ, ನಿನಗೆ ಸರಿಯಾಗಿ ಮಹಾಮಂಗಳಾರತಿ ಮಾಡ್ತೀನಿ ತದನಂತರ ಅಂತ ಹೇಳ್ತಿದ್ದಾಗ ಈ ಕಡೆ ರಾಮಾಚಾರಿ ಏನಾಯ್ತು ಚಾರು ಮೇಡಮ್ ಅಂದಾಗ ಏನಿಲ್ಲ ರಾಮಾಚಾರಿ ಈಗ ಮಾತಾಡೋದು ಬೇಡ ಆಮೇಲೆ ಹೇಳ್ತೀನಿ ಅಂತ ಹೇಳಿ ಇಲ್ಲಿ ಒಳಗಡೆ ಪ್ರವೇಶ ಕೊಡ್ತಾಳೆ. ಆರತಿ ಆದ ನಂತರ ಈ ಕಡೆ ಮನೆ ಒಳಗಡೆ ಚಾಮುಂಡಿನೇ ಬಂದು ಮಹಿಷಾಸುರನ ಸಂಹಾರ ಮಾಡ್ತದೆ ಅನ್ನುವಷ್ಟರ ಮಟ್ಟಿಗೆ ಇಲ್ಲಿ ಮಾನ್ಯತಾ ಅಂತೂ ಬೆದ್ರಿ ಬೆಂಡಾಗ್ಬಿಡ್ತಾರೆ ಅಂತ ಹೇಳ್ಬೋದು. ಅರ್ಥ ಕಡೆ ಇಲ್ಲಿ ಶ್ರುತಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ನಂಗೆ 4 ಅಣ್ಣಂದಿರಿದ್ದಾರೆ, ಅವರೆಲ್ಲ ಮದುವೆ ಆಗಿ ಅವ್ರ ಅತ್ತಿಗೆ ಇದ್ದಿರು ಬಂದು ನಾನು ಅವ್ರಿಗೆ ಕಾಟ ಕೊಟ್ಟು ನನಗೆ ಕಾಟ ಸಹಿಸ್ಕೊಳ್ಳೋಕ್ಕಾಗದೆ ಮದುವೆ ಮಾಡಬೇಕು, ಇವರೆಲ್ಲ ಸೇರ್ಕೊಂಡು ಒಳ್ಳೆ ಹುಡುಗನ್ನ ಹುಡುಕಿ ಅಂತ ಹೇಳ್ತಾಳೆ. ಜೊತೆಗೆ ಈಗ ಮದುವೆ ಮಾಡಬೇಕಾಗಿರೋದು ಕಿಟ್ಟಿ ಅಣ್ಣಂಗೆ ಅಂತದಾಗೆ ಕಿಟ್ಟಿ ಹೊಟ್ಟೋಗ್ಬಿಡ್ತಾರೆ. ಹಾಗಿದ್ರೆ ಕಿಟ್ಟಿ ಯಾಕೆ ಹೊಟ್ಟೋದ್ರು? ಆಲ್ರೆಡಿ ಅವರು ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ರು, ಈಗ ಅವರ ಪ್ರೀತಿಯ ಕತೆ ಶುರು ಆಗ್ತಾ ಇದೆ, ಇದ್ರ ಬಗ್ಗೆ ಯೋಚನೆನೇ ಮಾಡಿಲ್ವಲ್ಲ ಅಂತ ಅನ್ಕೊಂಡಿದ್ದೆ ಜಾನಕಿ ಅವರು ಇಲ್ಲಿ ಕಿಟ್ಟಿಗೆ ಮದುವೆ ಮಾಡಿಸೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಫೈನಲಿ ಕಿಟ್ಟಿಯ ಲವ್ ಸ್ಟೋರಿ ಶುರು ಆಗ್ತದೆ, ಯಾರ ಎಂಟ್ರಿ ಆಗುತ್ತೆ ಅನ್ನೋದನ್ನೇ ಕಾದು ನೋಡಬೇಕಾಗಿದೆ. ಜೊತೆಗೆ ಆ ಕಡೆ ಮಾನ್ಯತಾಗೆ ಗುಮ್ಮಕ್ಕೆ ಸಿದ್ಧವಾಗಿ ಬಂದಿರೋ ಚಾರು ಒಂದು ದೊಡ್ಡ ಪಂಚನ್ನ ಕೊಡೋದ್ರ ಮುಖಾಂತರ ಗುನ್ನ ಇಡೋಕೆ ಶುರು ಮಾಡ್ಕೊತಿದ್ದಾಳೆ. ಅಪ್ಪನ ಮುಂದೆ ಈ ಕಡೆ ಮಾನ್ಯತಾನ ಸೂಕ್ಷ್ಮವಾಗಿ ಹರಿತಾನೆ ಅವಳು ಮಾಡಿರ್ತಕ್ಕಂಥ ಎಲ್ಲ ಕರ್ಮಕಾಂಡನೂ ಕೂಡ ಬಟಾಬೈನ್ ಮಾಡಿಬಿಟ್ರೆ ಏನಾಗ್ಬೋದು ಮಾನ್ಯತಾ ಕತೆ ಖಂಡಿತವಾಗ್ಲೂ ಕೂಡ ಮನೆಯಿಂದ ಹೊರದಬ್ಬೋದಂತೂ ಗ್ಯಾರಂಟಿ, ಜೊತೆಗೆ ಜೈಲ್ ಪಾಲ ಆಗೋದು ಕೂಡ ಗ್ಯಾರಂಟಿ. ಹಾಗಿದ್ರೆ ಇಲ್ಲಿ ಚಾರಿಗೂ ಕೂಡ ಗೊತ್ತಾಗಿದೆ ಇಬ್ರು ಕೂಡ ಜಬರ್ದಸ್ತ್ ಆಗಿ ರೆಬಲ್ ಆಗಿ ತರಾಟೆ ತಗೊಂಡಿದ್ದೆ. ಈ ಕಡೆ ಮಾನ್ಯತಾನ ಜೈಲಿಗೆ ಕಟ್ತಾರ, ಜೈಲಲ್ಲಿ ಈ ಕಡೆ ಕಂಬೆಯಿಂದ ನಿಂತ್ಕೋಬೇಕಾಗತ್ತಾ ಮಾನ್ಯತಾ, ಏನಾಗ್ಬೋದು ಅಥವಾ ಬೀದಿಗೆ ಬೀಳ್ತಾರ, ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ